ಅಪರೂಪದ ಘಟನೆಯೊಂದಕ್ಕೆ ದಾವಣಗೆರೆಯ ಎಸ್ಪಿ ಕಚೇರಿ ಸಾಕ್ಷಿಯಾಗಿದೆ. ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದಂಥ ಬಾಲಕನ ಕನಸನ್ನ ಎಸ್ಪಿ ಕಚೇರಿಯಲ್ಲಿ ಈಡೇರಿಸಲಾಗಿದೆ. ಬ್ಲಡ್ ಕ್ಯಾನ್ಸರ್ನಿಂದ 3.5 ವರ್ಷದ ಬಾಲಕ ಬಳಲ್ತಾ ಇದ್ದ. ಆ ಬಾಲಕನನ್ನು ಸನ್ಮಾನಿಸಿ ತಮ್ಮ ಸೀಟ್ ಮೇಲೆ ಕೂರಿಸಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೇಖರ್ HT. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ರೈತ ಪ್ರಭು BS ಎಂಬವರ ಪುತ್ರ ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ರು. ಪೊಲೀಸ್ ಅಧಿಕಾರಿ ಆಗಬೇಕು ಅನ್ನುವಂಥ ಕನಸಿತ್ತು ಆ ಮಗುವಿಗೆ. ಸದ್ಯ ಆ ಮಗುವಿನ ಕನಸನ್ನ ಈಡೇರಿಸುವಂತ ಕೆಲಸಗಳಾಗಿದೆ. ಸಮವಸ್ತ್ರ ಹಾಕಿ SP ಚೇರಲ್ಲಿ ಕೂರಿಸಿದ್ದಾರೆ. ನೋಡ್ತಾ ಇದ್ರಿ ಆ ದೃಶ್ಯವನ್ನು. ಕೂಡ ಪೊಲೀಸ್ ಆಗಬೇಕು ಅಂತ ಆಸೆ ಇತ್ತು. ಅದೇನೋ ಹಣೆ ಬರ ಆಗಲಿಲ್ಲ ಸರ್. ಬಟ್ ನಾನು ಮಗುನಾರ ಮಾಡಬೇಕು ಅಂತ ಪೊಲೀಸ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಇವನು ಏನಾಯಿತು ಅಂದರೆ ಬ್ಲಡ್ ಕ್ಯಾನ್ಸರ್ ಆಗ್ಬಿಟ್ಟು ಸರ್. ಬ್ಲಡ್ ಕ್ಯಾನ್ಸರ್ ಆಯಿತು. ಹಾಗಾಗಿ ನಾವು SP ಸಾಹೇಬ್ರ ತಕ್ಕ ಒಂಚೂರು ಮೀಟಾಗಿ ಕೇಳಿದ್ವಿ ಫೋನಲ್ಲಿ, ಸರ್ ಈ ಥರ ಆಗಿದೆ ಅಂತ. ಸಾಹೇಬರು ಬನ್ನಿ ಕರ್ಕೊಂಡು ಅಂತೇಳಿ ಇವತ್ತು ರೆಸ್ಪಾನ್ಸ್ ಮಾಡಿ ಚೆನ್ನಾಗಿ ಇದು ಮಾಡಿ ಅವ್ರ ಸೀಟೇ ನನ್ನ ಮಗು ಕೊಟ್ಟು ನನ್ನ ಆಸೆ ಅಂತೂ ಈಡೇರಿಲ್ಲ, ನನ್ನ ಮಗನ ಆಸೆ ಅಂತೂ ಈಡೇರಿಸಿದ್ದಾರೆ SP ಸಾಹೇಬರು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.